ಇನ್ನು ಮೋದಿ ಬಜೆಟ್ ವಿಚಾರಕ್ಕೆ ಬರುವುದಾದ್ರೆ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿತ್ತು. ಮಗದೊಂದು ಕಡೆಯಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದು ವೇಸ್ಟ್ ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಆದರೆ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದ್ದಿದ್ದು ಬಜೆಟ್ನಲ್ಲಿ ಟ್ಯಾಕ್ಸ್ ವಿಚಾರವಾಗಿ, ಅದರಲ್ಲೂ ಕೂಡ ತೆರಿಗೆ ಪಾವತಿದಾರರಿಗೆ ಏನಾದರೂ ಒಂದು ರಿಲೀಫ್ ಸಿಗುತ್ತಾ ಅಂತ. ಅಂದಾಜಿನ ಪ್ರಕಾರವಾಗಿ 10 ಲಕ್ಷದವರೆಗೂ ಲಿಮಿಟ್ ಏನ್ ಮಾಡಬಹುದು ಅಂತಿತ್ತು, ಈಗ 12 ಲಕ್ಷದವರೆಗೆ ಮಾಡಿದ್ದಾರೆ. ಮೋದಿ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಜಾಕ್ಪಾಟ್ ಲಭಿಸಿದೆ. ವೇತನದಾರರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಅನ್ನ ಇವತ್ತು ಪ್ರಕಟ ಮಾಡಿದ್ದಾರೆ. ಹೊಸ ತೆರಿಗೆ ಸ್ಲ್ಯಾಬ್ನಿಂದ ಶ್ರೀಸಾಮಾನ್ಯರಿಗೆ ಒಂದಷ್ಟು ಅನುಕೂಲ ಅಂತೂ ಖಂಡಿತ ಆಗತ್ತೆ. 12 ಲಕ್ಷದವರೆಗೆ ಟ್ಯಾಕ್ಸ್ ಅನ್ನ ಪಾವತಿ ಮಾಡುವಂತಿಲ್ಲ. ಹೊಸ ತೆರಿಗೆ ಪದ್ಧತಿಯಿಂದ ಈಗ 12 ಲಕ್ಷದವರೆಗೆ 71,500 ರೂಪಾಯಿನಷ್ಟು ಉಳಿತಾಯವನ್ನ ಮಾಡಿಕೊಳ್ಳಬಹುದಾಗಿದೆ. ಇಲ್ಲಿಯವರೆಗೂ 7 ಲಕ್ಷದ ಲಿಮಿಟ್ ಇತ್ತು. 7 ಲಕ್ಷದ ಲಿಮಿಟ್ ಒಳಗಡೆ ಬಂದಾಗ ನಾವು ಅದರ 7 ಲಕ್ಷಕ್ಕೆ 1 ರೂಪಾಯಿ ಹೆಚ್ಚಾದರೂ ಕೂಡ ನಾವು ಟ್ಯಾಕ್ಸ್ ಅನ್ನ ಫುಲ್ ಕಟ್ಟಬೇಕಾಗಿತ್ತು. ಇದು ಹೊರೆ ಆಗ್ತಾ ಇದೆ ಅಂತ ಶ್ರೀಸಾಮಾನ್ಯರು ವ್ಯಕ್ತಪಡಿಸ್ತಾ ಇದ್ರು, ಸ್ಪೆಷಲಿ ಮಧ್ಯಮ ವರ್ಗ. ಇನ್ನು ಹಾಗಿದ್ರೆ ಟ್ಯಾಕ್ಸ್ ಸೇವಿಂಗ್ಸ್ ಹೇಗಾಗತ್ತೆ ನೋಡೋಣ. ಆದಾಯ ಈಗ 12 ಲಕ್ಷ ಇದೆ ಅಂತ ಇಟ್ಕೊಳ್ಳಿ. ಹಳೆ ಟ್ಯಾಕ್ಸ್ ಏನಾಗ್ತಾ ಇತ್ತು, 71,500 ರೂಪಾಯಿ ಡಿಡಕ್ಟ್ ಆಗ್ಬಿಡ್ತಾ ಇತ್ತು. ಈಗ ಹೊಸ ಟ್ಯಾಕ್ಸ್ನಿಂದಾಗಿ ಝೀರೋ, ಅದು 12 ಲಕ್ಷದವರೆಗೆ ನಿಮ್ಮ ಆದಾಯ ಇದ್ರೆ, ವಾರ್ಷಿಕ ಆದಾಯ, ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಹಾಗಾಗಿ ನಿಮಗೆ ಈ ಹಿಂದೆ 7 ಲಕ್ಷದ ಮಿತಿ ಇದ್ದಾಗ 71,500 ರೂಪಾಯಿ ಏನು ಕಳ್ಕೊಳ್ತಾ ಇದ್ರಿ, ಈಗ ಅದರ ಉಳಿತಾಯ ಆಗುತ್ತೆ. ಪರಿಣಾಮ 71,500 ರೂಪಾಯಿ ನಿಮ್ಮ ಕಿಸೆಯಲ್ಲೇ ಉಳ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ನೋಡಕ್ ಹೋದ್ರೆ, ಹಾಗಾದ್ರೆ 12 ಲಕ್ಷ ಮೇಲ್ಪಟ್ಟವ್ರ ಕಥೆ ಏನು, ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಈ ಹಿಂದೆ ಹೇಗಿತ್ತು ಇದನ್ನು ಗಮನಿಸಿ. 13 ಲಕ್ಷ ಆದಾಯ ಇದ್ದವರು ಹಳೆ ಟ್ಯಾಕ್ಸ್ ನಡಿಯಲ್ಲಿ 88,400 ರೂಪಾಯಿ ಟ್ಯಾಕ್ಸ್ ಅನ್ನ ಪಾವತಿ ಮಾಡಬೇಕಾಗಿತ್ತು. ಸೊ ಈಗ ಹೊಸ ಟ್ಯಾಕ್ಸ್ನ ಅನ್ವಯವಾಗಿ, ಯಾಕಂದ್ರೆ ಸ್ಲ್ಯಾಬ್ಗಳನ್ನ ಚೇಂಜ್ ಮಾಡಿದ್ದಾರೆ, ಇದರ ಪರಿಣಾಮವಾಗಿ 66,300 ರೂಪಾಯಿನ ನೀವು ಕಟ್ಟಬೇಕಾಗತ್ತೆ. ಸೊ ಅಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ. ಇದರ ಪರಿಣಾಮ ಏನಾಗುತ್ತೆ, ನಮಗೆ 22,100 ರೂಪಾಯಿನಷ್ಟು ಉಳಿತಾಯ ಆಗುತ್ತೆ. 13 ಲಕ್ಷ ಮೇಲ್ಪಟ್ಟವರು ಈ ಹಿಂದೆ 88,400 ರೂಪಾಯಿ ಕಟ್ತಾ ಇದ್ರು. ಈಗ ಅವರು 22,100 ರೂಪಾಯಿನ ಉಳಿಸ್ಕೊಳ್ಳೋ ಮೂಲಕವಾಗಿ 66,300 ರೂಪಾಯಿನ ಪಾವತಿ ಮಾಡಬೇಕಾಗತ್ತೆ ಟ್ಯಾಕ್ಸ್ ರೂಪದಲ್ಲಿ. ಇನ್ನು 15 ಲಕ್ಷ ಮೇಲ್ಪಟ್ಟವರ ಕಥೆ ಏನು, ಅವರು ಹಳೆ ಟ್ಯಾಕ್ಸ್ನಲ್ಲಿ ಅವರು 1 ಲಕ್ಷ ದಾಟಿದ್ರು. 1,84,600 ರೂಪಾಯಿ ಅವ್ರ ಕಡೆಯಿಂದ ಟ್ಯಾಕ್ಸ್ ಹೋಗ್ತಾ ಇತ್ತು. ಈಗ ಅವರಿಗೆ ಹೊಸ ಟ್ಯಾಕ್ಸ್ ನಡಿಯಲ್ಲಿ 1,30,000 ಟ್ಯಾಕ್ಸ್ ಪಾವತಿ ಮಾಡಬೇಕು. ಅರ್ಥಾತ್ 32,500 ರೂಪಾಯಿ ಅವರಿಗೆ ಉಳಿತಾಯವಾದಂತಾಗಿದೆ. ಈಗ ಮಧ್ಯಮ ವರ್ಗ ಇದು ಟ್ಯಾಕ್ಸ್ ನಮ್ಮ ಹತ್ರ ಕಿತ್ಕೊಂಡು ನಾವು ದುಡಿಮೆ ಎಲ್ಲ ಬರೀ ಟ್ಯಾಕ್ಸಲ್ಲಿ ಹೋಗ್ತಾ ಇದ್ದಿಲ್ಲಪ್ಪ ಅಂತ ಕಣ್ಣೀರು ಹಾಕ್ತಾ ಇದ್ರು, ಅವ್ರಿಗೊಂದು ರಿಲೀಫ್ ಸಿಕ್ಕಿದೆ. ಇನ್ನು 17 ಲಕ್ಷ ಮೇಲ್ಪಟ್ಟವರ ಸೇವಿಂಗ್ಸ್ ಹೇಗಾಗತ್ತೆ, 1,84,600 ರೂಪಾಯಿ ಹಳೆ ಟ್ಯಾಕ್ಸ್ ಇತ್ತು. ಹೊಸ ಟ್ಯಾಕ್ಸ್ನಲ್ಲಿ 1,30,000 ರೂಪಾಯಿ ನೀವು ಪಾವತಿ ಮಾಡಬೇಕು. ಅರ್ಥಾತ್ 54,600 ರೂಪಾಯಿಯಷ್ಟು ನೀವು ಉಳಿಸ್ದಂಗೆ ಆಗುತ್ತೆ. ಈ ಹೊಸ ಟ್ಯಾಕ್ಸ್ನ ಜಾರಿ ಮಾಡಿರೋ ಹಿನ್ನೆಲೆಯಲ್ಲಿ 17 ಲಕ್ಷ ಮೇಲ್ಪಟ್ಟಂತಹ ಸಂಬಳದಾರರಿಗೆ ಈ ಒಂದು ಗುಡ್ ನ್ಯೂಸ್. 22 ಲಕ್ಷ ಮೇಲ್ಪಟ್ಟ ಆದಾಯ ಇರೋರಿಗೆ ವಾರ್ಷಿಕವಾಗಿ 3,40,600 ರೂಪಾಯಿಯಷ್ಟು ಹಳೆ ಟ್ಯಾಕ್ಸ್ ಇತ್ತು. ಈಗ ಅವರು 2,40,500 ರೂಪಾಯಿನ ಕಟ್ಟಬೇಕಾಗತ್ತೆ ಟ್ಯಾಕ್ಸ್ ರೂಪದಲ್ಲಿ. 1,100,000 ರೂಪಾಯಿನಷ್ಟು ಅವರಿಗೆ ಉಳಿತಾಯ ಆಗುತ್ತೆ. ಇದೆಲ್ಲವೂ ಕೂಡ ಹೊಸ ಟ್ಯಾಕ್ಸ್ನಲ್ಲಿ ಆಗಿರುವಂತಹ ಸ್ಲ್ಯಾಬ್ ಬದಲಾವಣೆಗಳ ಪರಿಣಾಮ ಉಳಿತಾಯ ಆಗ್ತಾ ಇರೋದು. ಹಾಗಿದ್ರೆ 25 ಲಕ್ಷ ಮೇಲ್ಪಟ್ಟವರು ಅವ್ರು ಎಷ್ಟು ಕಟ್ಟಬೇಕಾಗತ್ತೆ, ನಾವು ಟ್ಯಾಕ್ಸನ್ನು ಹೆಚ್ಚೆಚ್ಚು ಕಟ್ತಾನೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದವರ ಕಥೆ ಏನಾಯಿತು, 4,34,200 ರೂಪಾಯಿನಷ್ಟು ಟ್ಯಾಕ್ಸ್ ಕಟ್ತಾ ಇದ್ರು 25 ಲಕ್ಷದಿಂದ ಮೇಲಿದ್ದವರ ಸಂಬಳ ಅವರು. ಸೊ ಅವರೀಗ ಹೊಸ ಟ್ಯಾಕ್ಸ್ ನಡಿಯಲ್ಲಿ 3,19,800 ರೂಪಾಯಿ ಪಾವತಿ ಮಾಡಬೇಕಾಗತ್ತೆ. ಹಾಗಾಗಿ ಅವ್ರಿಗೆ 1,14,400 ರೂಪಾಯಿ ಉಳಿತಾಯ ಆಗಿದೆ. ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ರು ಟ್ಯಾಕ್ಸ್ನಲ್ಲಿ ಏನಾದರೂ ಬದಲಾವಣೆ ಆಗತ್ತಾ, ನಮಗೊಂದಷ್ಟು ಉಳಿತಾಯಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರಾ ಅಂತ. ಈ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಈ ಬಜೆಟ್ ಮಂಡನೆ ಆಗೋದಕ್ಕೂ ಹಿಂದಿನ ದಿನ 10 ಲಕ್ಷದವರೆಗೂ ಲಿಮಿಟ್ ಹಾಕಬಹುದು ಅನ್ನುವಂಥ ಅಂದಾಜಿತ್ತು. ಈಗ ಅದನ್ನು ಚೇಂಜ್ ಮಾಡಿದ್ದಾರೆ. ಇನ್ನು ಟ್ಯಾಕ್ಸ್ ಲೆಕ್ಕಾಚಾರ ಹೀಗಿದೆ. ಹೊಸ ಟ್ಯಾಕ್ಸ್ ಪದ್ಧತಿ ಯಾವ್ರಿಗೆ ಎಷ್ಟೆಷ್ಟು ಟ್ಯಾಕ್ಸ್ ಅಂಥೇಳಿ 4 ಲಕ್ಷದವರೆಗೂ ಕೂಡ ಆನ್ಯುವಲ್ ಇನ್ಕಮ್ ಇದ್ದರೆ ನೀವು ಟ್ಯಾಕ್ಸನ್ನು 0% ಪೇ ಮಾಡಬೇಕಾಗುತ್ತೆ. 4 ಲಕ್ಷದಿಂದ 8 ಲಕ್ಷ ಇದ್ದರೆ 5% ಟ್ಯಾಕ್ಸ್ ಇರುವಂಥದ್ದು. 8ರಿಂದ 12 ಲಕ್ಷ ಇದ್ದರೆ 10% ಇರುತ್ತೆ. 12ರಿಂದ 16 ಲಕ್ಷ ಇದ್ದರೆ ಅದು 15% ಇರುತ್ತೆ. ಇನ್ನು 16 ಲಕ್ಷದಿಂದ 20 ಲಕ್ಷ ಇದ್ದರೆ ಅದು 20% ಟ್ಯಾಕ್ಸ್ ಕಟ್ಟಾಗುವಂಥದ್ದು. ಇನ್ನು 20 ಲಕ್ಷದಿಂದ 24 ಲಕ್ಷದವರೆಗೂ 25% ಇರುತ್ತೆ. 24 ಲಕ್ಷ ಮೇಲ್ಪಟ್ಟವರಿಗೆ 30% ಟ್ಯಾಕ್ಸನ್ನು ಕಟ್ ಮಾಡುವಂಥದ್ದು. ಇದು ಟ್ಯಾಕ್ಸ್ನ ಲೆಕ್ಕಾಚಾರ. IT ಸ್ಲ್ಯಾಬ್ ಬದಲಾವಣೆಯಲ್ಲಿ ಸಂಬಳ ವರ್ಗ ಇತ್ತು, ಇವತ್ತಿನ ಬಜೆಟ್ನಲ್ಲಿ ಅದನ್ನು ನಿರೀಕ್ಷೆ ಮಾಡ್ತಾ ಇತ್ತು.
10 ಲಕ್ಷದವರೆಗೂ ಕೂಡ ಮಿತಿಯನ್ನು ಅಳವಡಿಸಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅದಕ್ಕೂ ಮೀರಿ ಈಗ ಕೇಂದ್ರ ಸರ್ಕಾರ ಒಂದು ಬಿಗ್ ರಿಲೀಫನ್ನು ಕೊಟ್ಟಿದೆ ಮಧ್ಯಮ ವರ್ಗಕ್ಕೆ. ಬಜೆಟಲ್ಲಿ ಟ್ಯಾಕ್ಸ್ ಸ್ಲ್ಯಾಬ್ಸ್ನ ಇನ್ಕ್ರೀಸ್ ಮಾಡಿದ್ದಾರೆ ಮತ್ತು ಒಂದು ನಿಗದಿತ ಮೊತ್ತದ ಒಳಗಡೆ ಆದಾಯ ಇದ್ದರೆ ತೆರಿಗೆ ವಿನಾಯಿತಿ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಈ ಮುಂಚೆ ಹಿಂದಿನ ವರ್ಷ ನಮ್ಮ ಆದಾಯ ಅಥವಾ ನಿಮ್ಮ ಆದಾಯ ಕೇವಲ 7 ಲಕ್ಷ ರೂಪಾಯಿ ಒಳಗಡೆ ಇದ್ದರೆ ಅದಕ್ಕೆ 1 ರೂಪಾಯಿ ಟ್ಯಾಕ್ಸ್ ಬರ್ತಾ ಇದ್ದಿಲ್ಲ. ಈ ಸಾಲಿಗೆ ಅಂದರೆ ಮುಂಬರುವ 25-26ನೇ ವರ್ಷಕ್ಕೆ ನಿಮ್ಮ ಆದಾಯ 12 ಲಕ್ಷ ರೂಪಾಯಿ ಇದ್ದರೆ ನೀವು 1 ರೂಪಾಯಿನೂ ಟ್ಯಾಕ್ಸ್ ಕಟ್ಟೋದಿಲ್ಲ. ಇನ್ನು ಸಂಬಳದಾರರಿಗೆ 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದೆ. ಅಂದರೆ ಒಬ್ಬ ಸಂಬಳದಾರ ಆದಾಯ ಒಟ್ಟು ಸಂಬಳ ವಾರ್ಷಿಕ ಸಂಬಳ 12,75,000 ಇದ್ದರೆ ಅವರಿಗೆ 1 ರೂಪಾಯಿನೂ ಟ್ಯಾಕ್ಸ್ ಬರೋದಿಲ್ಲ. ಅದೇ ರೀತಿ ವ್ಯಾಪಾರಿಗಳು ತಮ್ಮ ವಹಿವಾಟಿನ ಮೇಲೆ ಏನು ಪ್ರಾಫಿಟ್ ಡಿಕ್ಲೇರ್ ಮಾಡ್ತಾರೆ, ಉದಾಹರಣೆಗೆ ಒಬ್ಬ ವ್ಯಾಪಾರಿಗೆ 1 ಕೋಟಿ ಟರ್ನ್ ಓವರ್ ಇದೆ ಅಂತಂದರೆ ಅವರು 8% ಮಿನಿಮಮ್ ಡಿಕ್ಲೇರ್ ಮಾಡಬೇಕಾಗತ್ತೆ. 8 ಲಕ್ಷ ರೂಪಾಯಿ ಪ್ರಾಫಿಟ್ ಡಿಕ್ಲೇರ್ ಮಾಡಿದ್ರೆ ಅವರಿಗೆ 1 ರೂಪಾಯಿನೂ ಟ್ಯಾಕ್ಸ್ ಬರೋದಿಲ್ಲ. ಸಂಬಳದಾರರಿರ್ಬೋದು ಅಥವಾ ವ್ಯಾಪಾರಸ್ಥರಿರ್ಬೋದು, ಅವರ ಡಿಕ್ಲೇರ್ಡ್ ಪ್ರಾಫಿಟ್ ಅಥವಾ ಇನ್ಕಮ್ಮು 12 ಲಕ್ಷದ ಒಳಗಡೆ ಇದ್ದರೆ ಅವರು 1 ರೂಪಾಯಿನೂ ಟ್ಯಾಕ್ಸ್ ಕಟ್ಟೋದಿಲ್ಲ. ಇನ್ನು ಗೊಂದಲ ಬರೋದು ಎಲ್ಲಿಪ್ಪ ಅಂತಂದರೆ, ನನ್ನ ಆದಾಯ 15 ಲಕ್ಷ ರೂಪಾಯಿ ಇದೆ, 12 ಲಕ್ಷಕ್ಕೆ ಟ್ಯಾಕ್ಸ್ ಇಲ್ಲ, ಹಾಗಾಗಿ ನಾನು 3 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ತೀನಿ ಅಂತಂದರೆ ನಿಮ್ಮ ಗ್ರಹಿಕೆ ತಪ್ಪು. ಯಾಕೆ ಅಂತಂದರೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ನಾವು ಸ್ಲ್ಯಾಬ್ಸ್ನ ಶುರು ಮಾಡೋದು ಹಿಂದಿನ ವರ್ಷದಲ್ಲಿ 3 ಲಕ್ಷ ಆದಾಯಕ್ಕೆ ತೆರಿಗೆ ಇದ್ದಿಲ್ಲ, ಅದರ ಮೇಲ್ಪಟ್ಟು ಆದಾಯಕ್ಕೆ ತೆರಿಗೆ ಇತ್ತು. ಮುಂಬರುವ ವರ್ಷಕ್ಕೆ 4 ಲಕ್ಷಕ್ಕೆ ಟ್ಯಾಕ್ಸ್ ಇಲ್ಲ, ಅದರ ಮೇಲ್ಪಟ್ಟು ಆದಾಯಕ್ಕೆ ತೆರಿಗೆ ಇರುತ್ತೆ. ಅದು ಸ್ತರಗಳು ಹೇಗಿದೆ ಅಂತಂದರೆ 4 ಲಕ್ಷ ಆದಾಯದವರೆಗೂ 0 ಟ್ಯಾಕ್ಸ್, 4 ಲಕ್ಷದಿಂದ 8 ಲಕ್ಷಕ್ಕೆ 5%, 8 ಲಕ್ಷದಿಂದ 12 ಲಕ್ಷಕ್ಕೆ 10%, 12 ಲಕ್ಷದಿಂದ 16 ಲಕ್ಷಕ್ಕೆ 15%, 16 ಲಕ್ಷದಿಂದ 20 ಲಕ್ಷಕ್ಕೆ 20%, 20 ಲಕ್ಷದಿಂದ 24 ಲಕ್ಷಕ್ಕೆ 25%, 24 ಲಕ್ಷ ಮೇಲ್ಪಟ್ಟು ಆದಾಯಕ್ಕೆ 30% ಟ್ಯಾಕ್ಸ್ ಆಗುತ್ತೆ. ಈ ಮುಂಚೆ 15 ಲಕ್ಷ ಮೇಲ್ಪಟ್ಟು ಆದಾಯಕ್ಕೆ 30% ಟ್ಯಾಕ್ಸ್ ಇತ್ತು. ಅಂತಂದರೆ ನಿಮ್ಮ ಆದಾಯ 25 ಲಕ್ಷ ಇದ್ದಾಗ ನಾವು ಅದನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಮೊದಲನೇ ಕಂಡೀಷನ್ ಏನಪ್ಪ ಅಂತಂದರೆ 12 ಲಕ್ಷಕ್ಕಿಂತ ಜಾಸ್ತಿ ಇರಬೇಕು. ಜಾಸ್ತಿ ಇದ್ದಾಗ ನಿಮ್ಮ ಆದಾಯದ ಮೊತ್ತವನ್ನು ಹಂಚ್ತಾ ಹೋಗ್ತೀವಿ. ಮೊದಲ 4 ಲಕ್ಷಕ್ಕೆ ತೆರಿಗೆ ಇಲ್ಲ, 4 ಲಕ್ಷದಿಂದ 8 ಲಕ್ಷಕ್ಕೆ 5% ಅಂತಂದರೆ ಆ 4 ಲಕ್ಷಕ್ಕೆ 5% ಅಂತಂದರೆ ನಿಮಗೆ 20,000 ಬರುತ್ತೆ. ಇನ್ನು 8 ಲಕ್ಷ ಮೇಲ್ಪಟ್ಟು 12 ಲಕ್ಷಕ್ಕೆ ನಾವು 10% ಆಗ್ತೀವಿ. ಅಂದರೆ ಆ ಡಿಫರೆನ್ಸ್ ಬಂದುಬಿಟ್ಟು 4 ಲಕ್ಷ, ಅದಕ್ಕೆ 10% 40%. ಹಾಗಾಗಿ ನಿಮ್ಮ ಆದಾಯ 12 ಲಕ್ಷಕ್ಕೆ ಮೇಲೆ ಹೋದಾಗ, ಉದಾಹರಣೆಗೆ 15 ಲಕ್ಷ ಅಂತ ತೆಗೆದುಕೊಂಡ್ವಿ, 15 ಲಕ್ಷ ಇದ್ದಾಗ 12 ಕಳೆದು 3 ಲಕ್ಷಕ್ಕೆ ಟ್ಯಾಕ್ಸ್ ಅಲ್ಲ, 15 ಲಕ್ಷ ಇದ್ದಾಗ 4 ಲಕ್ಷದ ಮೇಲ್ಪಟ್ಟು ಆದಾಯಕ್ಕೆ 15 ಲಕ್ಷದವರೆಗೂ ತೆರಿಗೆ ಬರುತ್ತದೆ. ಓಕೆ, ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿದ್ದ ಹಾಗೆ 12 ಲಕ್ಷ ಮೇಲ್ಪಟ್ಟವರು ಈಗ ಟ್ಯಾಕ್ಸನ್ನು ಪಾವತಿ ಮಾಡಬೇಕಾಗಿಲ್ಲ, 0 ಆಗುತ್ತೆ, ಅವರು ಟ್ಯಾಕ್ಸನ್ನು ಕಟ್ಟಬೇಕಾಗಿ ಬರಲ್ಲ. ಆದರೆ 12 ಲಕ್ಷ ಮೇಲ್ಪಟ್ಟು ನಿಮ್ಮ ವಾರ್ಷಿಕ ಆದಾಯ ಏನಾದರೂ 1 ರೂಪಾಯಿ ಹೆಚ್ಚಿದ್ರೂ ಕೂಡ ಆಗ ನೀವು ಪೂರ್ತಿ 12 ಲಕ್ಷಕ್ಕೂ ಕೂಡ ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ. ಅದನ್ನು ಈಗಾಗಲೇ ಟ್ಯಾಕ್ಸ್ ಪಾವತಿ ಮಾಡ್ತಿರೋರು, ಅದರಲ್ಲೂ ಕೂಡ ನ್ಯೂ ರಿಜಿಮ್ನಲ್ಲಿ ಟ್ಯಾಕ್ಸ್ ಪಾವತಿ ಮಾಡ್ತಿರೋರಿಗೆ ಅದರ ಹೇಗೆ ಕ್ಯಾಲ್ಕುಲೇಷನ್ ಇದೆ, ಎಷ್ಟು ಸ್ಲ್ಯಾಬ್ಗಳಿದೆ, 5 ಸ್ಲ್ಯಾಬ್ಗಳಲ್ಲಿ ಹೇಗೆ ನಾವು ಎಷ್ಟೆಷ್ಟು ಪರ್ಸೆಂಟ್ನ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅನ್ನೋದು ಗೊತ್ತಿರುತ್ತೆ.